ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೋನಿಯಾ ಗಾಂಧಿ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆಯಾಗಿದ್ರು, ಸಂಸದೆ ಆಗಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ ಬಗ್ಗೆ ಹೆಚ್ಚಾಗಿ ಹೇಳೋದು ಇಂದಿರಾ ಗಾಂಧಿ ಅವರ ಸೊಸೆ ಅಂತ. ಹೀಗೆ ಇಂದಿರಾ ಗಾಂಧಿ ಸೊಸೆಯಾಗಿ ಬಂದ ಆ ಇಟಲಿಯ ಹೆಣ್ಣುಮಗಳು ಮನೆಯ ಮುದ್ದಿನ ಸೊಸೆಯಾದರು. ಅತ್ತೆಯ ರಾಜಕೀಯ ವಿಚಾರಗಳಲ್ಲಿ ಸಲಹೆಯನ್ನ ನೀಡುವಷ್ಟು ಬೆಳೆದರು. ಒಂದು ರಾಷ್ಟ್ರೀಯ ಪಕ್ಷವನ್ನ ಮುನ್ನಡೆಸಿದ್ರು. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಸೋನಿಯಾಗೆ ಮನೆಯಲ್ಲೇ ಶತ್ರುಗಳು ಇದ್ರ, ಅವರನ್ನ ಹೇಗೆ ಜಯಿಸಿದ್ರು? ರಾಜಕೀಯ ವಿರೋಧಿಗಳಿಂದ ಅವರು ಅನುಭವಿಸಿದ ಕಟು ಟೀಕೆಗಳು ಎಂಥವು? ಎಲ್ಲವನ್ನೂ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಹುಟ್ಟಿದ್ದು ಇಟಲಿ, ಸೊಸೆಯಾಗಿ ಬಂದದ್ದು ಭಾರತದ ಪ್ರಭಾವಿ ಮನೆತನಕ್ಕೆ. ಆ ಗರ್ಭ ಶ್ರೀಮಂತಿಕೆಯ ಕುಟುಂಬವಲ್ಲ. ಮನೆಯಲ್ಲಿ ಯಾರೂ ರಾಜಕಾರಣಿಗಳು ಇರಲಿಲ್ಲ. ಹುಟ್ಟಿದ ಮನೆಯನ್ನ ಮಾತ್ರವಲ್ಲ, ದೇಶವನ್ನೇ ತೊರೆದು ಬಂದು ಇಲ್ಲಿ ನೆಲೆಯಾಗಿ ಒಂದು ರಾಷ್ಟ್ರೀಯ ಪಕ್ಷವನ್ನೇ ಹಿಡಿತದಲ್ಲಿ ಇಟ್ಟುಕೊಂಡು ಆಳಿದಂತಹ, ಇವತ್ತಿಗೂ ಹಿಂಬಾಗಿಲಿನಿಂದ ಆಳ್ವಿಕೆ ಮಾಡ್ತಾ ಇರೋ ಹೆಣ್ಣುಮಗಳು ಅಂದ್ರೆ ಸೋನಿಯಾ ಗಾಂಧಿ. ಐರನ್ ಲೇಡಿ ಅಂತಾನೆ ಕರೆಸಿಕೊಂಡ ಇಂದಿರಾ ಗಾಂಧಿ ಅವರ ಸೊಸೆ. ನಿಜ ಹೇಳಬೇಕಂದ್ರೆ, ಸೋನಿಯಾ ಗಾಂಧಿಗೆ ತಾನೊಬ್ಬ ಪ್ರಧಾನಮಂತ್ರಿಯ ಸೊಸೆ ಆಗ್ತೀನಿ, ಪ್ರಧಾನಮಂತ್ರಿಯ ಪತ್ನಿಯೂ ಆಗ್ತೀನಿ, ಪ್ರಬಲ ರಾಷ್ಟ್ರವೊಂದರ ದೈತ್ಯ ಪಕ್ಷವನ್ನ ಮುನ್ನಡೆಸೋ ಸಾರಥಿ ಆಗ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರ್ಲಿಲ್ವೇನೋ. ಆದರೆ ಅದೆಲ್ಲವೂ ಇವರಿಗೆ ಬಯಸದೆ ಬಂದ ಭಾಗ್ಯವಾಗಿತ್ತು. ಆದರೆ ಕೆಲವೊಮ್ಮೆ ಇವೇ ಇವರಿಗೆ ದೌರ್ಭಾಗ್ಯ ಆಯ್ತಾ ಅಂತಾನೂ ಕೇಳಬೇಕಾಗತ್ತೆ. ಯಾಕಂದ್ರೆ ಸೋನಿಯಾ ಗಾಂಧಿ ನಡೆದು ಬಂದ ಹಾದಿಯೇ ಅಂಥದ್ದು. ರಾಜಕಾರಣದಲ್ಲಿ ಅವರ ತಂತ್ರ, ಪಕ್ಷವನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದ ಕುತಂತ್ರ, ಇವುಗಳು ಅದೇನೇ ಇರಲಿ, ಅವೆಲ್ಲವನ್ನು ಪಕ್ಷಕ್ಕೆ ಇಟ್ಟು ಸೋನಿಯಾ ಗಾಂಧಿ ಅವರನ್ನ ನೋಡೋದಾದ್ರೆ ಅವರೊಬ್ಬ ಪ್ರಭಾವಿ ಮಹಿಳಾ ರಾಜಕಾರಣಿ ಅನ್ನೋದನ್ನ ಯಾರೂ ತಳ್ಳಿ ಹಾಕೋಕೆ ಸಾಧ್ಯವಿಲ್ಲ. ಇಂದಿರಾ ಗಾಂಧಿ ಮನೆಗೆ ಸೊಸೆಯಾಗಿ ಬಂದ ಸೋನಿಯಾ ಗಾಂಧಿ ಭಾರತೀಯ ಸೊಸೆಗೆ ಅತ್ತೆಯಿಂದ ಏನೆಲ್ಲ ಆಗಬಹುದೋ ಅವುಗಳನ್ನೆಲ್ಲ ಅನುಭವಿಸಿದ್ದಾರೆ. ಇಂದಿರೆ ದೇಶಕ್ಕೆ ಪ್ರಧಾನಿಯಾದ್ರೂ ಮನೆಯಲ್ಲಿ ಅಪ್ಪಟ ಅತ್ತೆಯೇ. ಅದರಲ್ಲೂ ಕಿರಿಯ ಮಗ ಸಂಜಯ್ ಗಾಂಧಿ ಹಾಗೂ ಸೊಸೆ ಮೇನಕಾ ಗಾಂಧಿಗೆ ಒಂದಷ್ಟು ಹೆಚ್ಚಿನ ಪ್ರೀತಿ ತೋರಿಸ್ತಾ ಇದ್ದ ರೀತಿ ಇವರಲ್ಲಿ ಅಸಮಾಧಾನ ಹುಟ್ಟೋಕ್ಕೂ ಕಾರಣ ಇದೆ. ಇನ್ನು ಈ ಇಟಲಿ ಹೆಣ್ಣುಮಗಳು ಭಾರತೀಯ ಸೊಸೆಯಂತೆ ನಡೆದುಕೊಳ್ತಾ ಇದ್ದದ್ದು ಸುಳ್ಳಲ್ಲ. ಮೊದಲೇ ಇವರದ್ದು ಕೂಡು ಕುಟುಂಬ. ಸಂಜಯ್ ಗಾಂಧಿ ಕುಟುಂಬವು ಜೊತೆಯಲ್ಲೇ ಇತ್ತು. ಸೋನಿಯಾ ಗಾಂಧಿ ಕೇವಲ ಅತ್ತೆಗೆ ಮಾತ್ರವಲ್ಲ, ಮೈದುನ ಸಂಜಯ್ ಗಾಂಧಿಗೂ ಹೆದರುತ್ತಿದ್ರು ಅನ್ನೋದು ಹಲವು ಪ್ರಸಂಗಗಳಲ್ಲಿ ನೋಡಬಹುದು. ಇದಕ್ಕೆ ಉತ್ತಮವಾದ ಉದಾಹರಣೆ ಒಂದನ್ನ ಹೇಳ್ತೀವಿ ಕೇಳಿ. ಅವತ್ತು ಸಂಜಯ್ ಗಾಂಧಿ ಒಂದಷ್ಟು ಫೈಲ್ಗಳನ್ನ ಹಿಡ್ಕೊಂಡು ಸೋನಿಯಾ ಮುಂದೆ ಕೂರ್ತಾರೆ. ಬಾಬಿ, ಇದಕ್ಕೆ ಸಹಿ ಮಾಡಿ ಅಂತ ಹೇಳ್ತಾರೆ. ಹೀಗೆ ಹೇಳಿದ್ದು ಕೇವಲ ಮನವಿಯಾಗಿರ್ಲಿಲ್ಲ, ಇದೊಂದು ಆರ್ಡರ್ ಆಗಿತ್ತು. ಹೇಳಬೇಕಂದ್ರೆ ಆವತ್ತು ರಾಜೀವ್ ಗಾಂಧಿ ಮನೆಯಲ್ಲಿರಲಿಲ್ಲ. ಇಲ್ಲಿ ಸೋನಿಯಾ ಅಪ್ಪಟ ಭಾರತೀಯ ನಾರಿಯರಂತೆ ವರ್ತಿಸ್ತಾರೆ. ಅವರು ಮನೆಯಲ್ಲಿ ಇಲ್ಲ, ಅವರು ಬರಲಿ, ಅವರನ್ನೊಮ್ಮೆ ಕೇಳಿ ಸೈನ್ ಮಾಡ್ತೀನಿ ಅಂತಾರೆ. ಆದ್ರೆ ಇದಕ್ಕೆ ಸಂಜಯ್ ಒಪ್ಪಲ್ಲ. ಇಲ್ಲ, ನೀವು ಮಾಡಲೇಬೇಕು, ಇದು ಅಮ್ಮನ ಆಸೆ ಕೂಡ ಅಂದಾಗ ಸೋನಿಯಾ ಗಾಂಧಿ ತಲೆ ಎತ್ತಿ ನೋಡ್ತಾರೆ. ಸ್ವಲ್ಪ ದೂರದಲ್ಲಿ ಇಂದಿರಾ ಗಾಂಧಿ ನಿಂತಿರ್ತಾರೆ. ಇಂದಿರೆ ಸಹಿ ಹಾಕು ಅಂತ ಸೂಚನೆ ಕೊಡ್ತಾರೆ ಅಷ್ಟೇ. ಸೋನಿಯಾ ಗಾಂಧಿ 2 ಮಾತನಾಡದೆ ಸಹಿ ಹಾಕ್ತಾರೆ. ಅಷ್ಟಕ್ಕೂ ಆವತ್ತು ಸೋನಿಯಾ ಗಾಂಧಿ ಸಹಿ ಮಾಡಿದ್ದು ಮಾರುತಿ ಟೆಕ್ನಿಕಲ್ ಸರ್ವಿಸಸ್ ಕಂಪನಿಯ ಕಾಗದ ಪತ್ರಗಳಿಗೆ. ಅದರ ಕುರಿತಾದ ಮಾಹಿತಿಯನ್ನ ಈಗಾಗಲೇ ವಿಡಿಯೋ ಮಾಡಲಾಗಿದೆ. ಅದರ ಲಿಂಕ್ ಕೂಡ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ. ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಆ ಲಿಂಕ್ ಅನ್ನ ಓಪನ್ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ಳಿ. ಹೀಗೆ ಆವತ್ತು ಸೋನಿಯಾ ಗಾಂಧಿ ಅತ್ತೆ ಹಾಗೂ ಮೈದುನನ ಮಾತನ್ನ ಚಾಚೂ ತಪ್ಪದೆ ಪಾಲಿಸ್ತಾರೆ. ಇನ್ನು ಮನೆಯಲ್ಲಿ ಕಷ್ಟ ಬಂದಾಗ ಸೋನಿಯಾ ಗಾಂಧಿ ಅತ್ಯಂತ ತಾಳ್ಮೆಯಿಂದ ನಿಭಾಯಿಸಿದ್ದೂ ಇದೆ. ಅಂದು ಸಂಜಯ್ ಗಾಂಧಿ ಜೈಲಿಗೆ ಹೋದ ದಿನಗಳು. ಪ್ರೀತಿಯ ಮಗ ಜೈಲಿಗೆ ಹೋಗಿದ್ದನ್ನ ನೋಡಿ ಅಸಹಾಯಕಳಾಗಿ ಇಂದಿರಮ್ಮ ಕೂತಿದ್ರೆ, ರಾಜೀವ್ ಗಾಂಧಿ ದಿಕ್ಕು ಕಾಣದೆ ಮಂಕಾಗಿ ಮನೆಯ ಮೂಲೆಯಲ್ಲಿ ಕುಳಿತಿದ್ರು. ಸಂಜಯ್ ಪತ್ನಿ ಮೇನಕಾ ಪರಿಸ್ಥಿತಿ ಅಂತೂ ಹೇಳೋ ಹಾಗೆ ಇರಲಿಲ್ಲ. ಮಾತು ಮಾತಿಗೂ ಸೋನಿಯಾ ಮೇಲೆ ರೇಗ್ತಾ ಇದ್ರು. ಇಂತಹ ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿ ನಿಂತದ್ದು ಅಂದ್ರೆ ಇದೇ ಸೋನಿಯಾ ಗಾಂಧಿ. ಎಲ್ಲರನ್ನೂ ಸಂತೈಸುತ್ತಾ ಮನೆಯನ್ನ ನೋಡಿಕೊಂಡು ಹೋದ್ರು. ಒಂದು ಹಂತದಲ್ಲಿ ಮನೆಗೆ ದಿನಸಿ ತರುವುದಕ್ಕೂ ಕೂಡ ಹೋಗ್ತಾ ಇದ್ರಂತೆ. ಹೀಗೆ ಕುಟುಂಬಕ್ಕೆ ಬಂದ ಕಷ್ಟವನ್ನ ನಿಭಾಯಿಸಿದ್ರು. ಇದರ ಜೊತೆ ಮತ್ತೊಂದು ವಿಚಾರ ಅಂದ್ರೆ, ಸಂಜಯ್ ಗಾಂಧಿ ಸಾವನ್ನಪ್ಪಿದಾಗ ಸಂಜಯ್ ಪ್ರತಿನಿಧಿಸ್ತಾ ಇದ್ದ ಅಮೇಥಿ ಕ್ಷೇತ್ರ ತೆರವಾಗಿತ್ತು. ಇಲ್ಲಿಗೆ ಉತ್ತರಾಧಿಕಾರಿಯನ್ನಾಗಿ ಹಿರಿಯ ಮಗ ರಾಜೀವ್ ಗಾಂಧಿಯನ್ನ ಮಾಡಬೇಕು ಅನ್ನೋದು ಇಂದಿರಾ ಗಾಂಧಿಯ ಇರಾದೆಯಾಗಿತ್ತು. ಆದರೆ ಇದು ರಾಜೀವ್ ಗಾಂಧಿಗೆ ಸುತಾರಾಮ್ ಇಷ್ಟವಿರಲಿಲ್ಲ.
ಮೇಲಾಗಿ ಸೋನಿಯಾ ಗಾಂಧಿಗೂ ಆಗಿ ಬರಲಿಲ್ಲ. ಆದರೂ ತಾಯಿಯ ಆಸೆಗೆ ಎದುರಾಡದೆ ರಾಜೀವ್ ಎಲೆಕ್ಷನ್ಗೆ ನಿಂತು ಗೆಲ್ತಾರೆ. ಆದರೆ ಇದಾಗಿ 1 ವರ್ಷವಾದರೂ ಸೋನಿಯಾ ಗಾಂಧಿಗೆ ಇದು ಇಷ್ಟವಿರಲಿಲ್ಲ. ಆದರೆ ಯಾವಾಗ ಇದೆಲ್ಲವೂ ಆಗಿ ಹೋಯ್ತೋ ಅತ್ತೆಗೆ ಎದುರಾಡದೆ ಗಂಡನ ಹಾಗೂ ಅತ್ತೆಯ ರಾಜಕೀಯ ಏಳಿಗೆಗೆ ಬೆನ್ನೆಲುಬಾಗಿ ನಿಂತರು. ಜೊತೆಗೆ ಅಪ್ಪನನ್ನ ಕಳೆದುಕೊಂಡಿದ್ದ ವರುಣ್ ಗಾಂಧಿಯನ್ನ ತನ್ನ ಮಕ್ಕಳಿಗಿಂತಲೂ ಪ್ರೀತಿಯಿಂದ ಸಾಕ್ತಾ ಇದ್ರು. ನಮ್ಮ ಭಾರತೀಯ ಕುಟುಂಬಗಳಲ್ಲಿ ಬರುವಷ್ಟು ವೈರುಧ್ಯಗಳು ಬಹುಶಃ ಇನ್ನೆಲ್ಲೂ ಬರುವುದು ಕಡಿಮೆ. ಇಂದಿರಾ ಗಾಂಧಿ ಕುಟುಂಬದಲ್ಲೂ ಇದು ನಡೆಯೋಕೆ ಶುರುವಾಯಿತು. ಮೇನಕಾ ಗಾಂಧಿ ತನ್ನ ಗಂಡನಿಂದ ತೆರವಾದ ಕ್ಷೇತ್ರದಲ್ಲಿ ತಾನೇ ಸ್ಪರ್ಧೆ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಆಗ ಆಕೆಗಿನ್ನು ಕೇವಲ 23 ವರ್ಷವಷ್ಟೇ. ಅವರಿಗೆ ಲೋಕಸಭೆಗೆ ಸ್ಪರ್ಧಿಸೋಕೆ 2 ವರ್ಷ ಬೇಕಿತ್ತು. ಇದರಿಂದ ಇಂದಿರಾ ಗಾಂಧಿ ರಾಜೀವ್ರನ್ನ ಅಖಾಡಕ್ಕಿಳಿಸಿದ್ರು. ಇದು ಮೇನಕಾ ಗಾಂಧಿಗೆ ತಡೆಯೋಕೆ ಆಗಿರಲಿಲ್ಲ. ಮನೆಯಲ್ಲಿ ಸದಾ ಕಿರಿಕಿರಿ ಮಾಡ್ತಾ ಇದ್ರು. ಅದರಲ್ಲೂ ಸೋನಿಯಾ ಗಾಂಧಿಯ ಮುಖ ಕಂಡ್ರೆ ಆಗದಂತೆ ಆಗಿಬಿಡ್ತಿದ್ರು. ಆದರೆ ಸೋನಿಯಾ ಗಾಂಧಿ ಇದೆಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡು ಬಂದರು. ಮನೆಯಲ್ಲಿ ಸೋನಿಯಾ ಮೇಲೆ ಮೇನಕಾ ನಡೆದುಕೊಳ್ತಾ ಇದ್ದ ರೀತಿ ನೋಡಿ ಇಂದಿರಾಗೆ ಸಹಿಸಿಕೊಳ್ಳಲಾಗಲಿಲ್ಲ. ಜೊತೆಗೆ ಸೋನಿಯಾ ಮೇಲೆ ಅಗಾಧವಾದ ಪ್ರೀತಿ, ನಂಬಿಕೆ ಇಂದಿರಾಗೆ ಬಂದು ಬಿಡ್ತು. ಹೀಗಿರುವಾಗಲೇ ಅತ್ತೆಯ ಕೆಲ ನಿರ್ಧಾರಗಳಿಗೆ ಸಲಹೆ ಕೊಡುವಷ್ಟು ಹತ್ತಿರವಾದ್ಲು ಸೋನಿಯಾ. ಇತ್ತ ಮನೆಯಲ್ಲಿ ಮೇನಕಾ ಆಡ್ತಾ ಇದ್ದ ರೀತಿ ನೋಡಿ ಇಂದಿರಾ ಒಂದು ನಿರ್ಧಾರಕ್ಕೆ ಬಂದರು. ಮೇನಕಾರನ್ನ ತಮ್ಮ ಆಪ್ತ ಸಹಾಯಕಿಯಾಗಿ ನೇಮಿಸಿಕೊಳ್ಳೋಕೆ ಮುಂದಾದ್ರು. ಅವತ್ತು ಅದಕ್ಕೆ ಉಳಿದದ್ದು ಒಂದೇ, ಇಂದಿರಾ ಗಾಂಧಿಯ ಸಹಿ. ಅವತ್ತು ಇಂದಿರಾ ಗಾಂಧಿ ಕಚೇರಿಗೆ ಹೋಗುವಾಗ ಇವತ್ತು ಆ ಪತ್ರಕ್ಕೆ ಸಹಿ ಮಾಡ್ತೀನಿ, ಅಷ್ಟರಲ್ಲೇ ಸೋನಿಯಾ ಗಾಂಧಿ ಎಂಟ್ರಿ ಆದ್ರು. ನೋ ಮಮ್ಮಿ, ಸ್ವಲ್ಪ ತಾಳಿ ಅಂದ್ರು ಸೋನಿಯಾ. ಇದನ್ನ ಕೇಳಿದೆ ಇಂದಿರಾ ಗಾಂಧಿ ಒಂದು ಕ್ಷಣ ಹಾಗೆ ನಿಂತರು. ಇಲ್ಲಿ ಇಂದಿರಾ ಗಾಂಧಿ ಸೋನಿಯಾ ಕೊಡುವ ಕೆಲವೊಂದಷ್ಟು ಸಲಹೆಗಳನ್ನ ತಾಳ್ಮೆಯಿಂದ ಕೇಳೋಕೆ ಶುರು ಮಾಡಿದ್ರು. ಅದು ಸಂಜಯ್ ಗಾಂಧಿ ಸತ್ತ ಬಳಿಕ. ಅದೇ ರೀತಿ ಅವತ್ತು ಕೂಡ ಸೋನಿಯಾ ಮಾತಿಗೆ ಕಿವಿ ಆನಿಸಿದ್ರು. ಅವತ್ತು ಐರನ್ ಲೇಡಿ ಅತ್ತೆಯ ಮುಂದೆ ನಿಂತಿದ್ದ ಸೋನಿಯಾ, ನೋಡಿ ಮಮ್ಮಿ, ಮೇನಕಾ ನೋವಿನಲ್ಲಿ ಇದ್ದಾಳೆ ನಿಜ. ಅದು ಇವತ್ತಲ್ಲ ನಾಳೆ ಕಡಿಮೆ ಆಗಬಹುದು. ಆದರೆ ಆಕೆ ಸಂಕಟದಲ್ಲಿ ಇದ್ದಾಳೆ ಅಂತ ಆಕೆಗೆ ಪ್ರಧಾನಮಂತ್ರಿಯ ಆಪ್ತ ಸಹಾಯಕಿ ಹುದ್ದೆ ನೀಡೋದು ಸರಿಯಲ್ಲ. ಆಕೆ ಇನ್ನೂ ಚಿಕ್ಕವಳು. ಸದ್ಯ ಮನೆಯಲ್ಲಾಗಿರುವ ಆಗ್ತಾ ಇರೋ ಎಲ್ಲ ಅವಾಂತರಗಳೇ ಸಾಕು. ಮತ್ತೊಂದು ಅವಾಂತರವನ್ನ ಮನೆಯ ಒಳಗೆ ಬಿಟ್ಟುಕೊಳ್ಳೋದು ಬೇಡ ಅಂದ್ಬಿಟ್ರು. ಈ ಮಾತು ಕೇಳಿದಾಗ ಇಂದಿರಾಗೆ ತಲೆಯಲ್ಲೇ 100 ವಿಚಾರಗಳು ಒಡತೊಡಗಿದವು. ಹೌದು, ಸೋನಿಯಾ ಹೇಳ್ತಾ ಇರೋದು ನಿಜ ಅಲ್ವಾ ಅನಿಸತೊಡಗ್ತು. ಆವತ್ತೇ ಮೇನಕಾರನ್ನ ಆಪ್ತ ಸಹಾಯಕಿ ಮಾಡಿಕೊಳ್ಳೋ ವಿಚಾರವನ್ನ ಕೈಬಿಟ್ರು. ಅಷ್ಟೇ ಅಲ್ಲ, ಅಂದಿನಿಂದ ಸೋನಿಯಾ ಮಾತಿಗೆ ಇನ್ನಷ್ಟು ಕಿಮ್ಮತ್ತು ಕೊಡೋಕೆ ಶುರು ಮಾಡಿದ್ರು ಇಂದಿರಾ. ಇದು ಮೇನಕಾಗೆ ಇಷ್ಟವಾಗಲಿಲ್ಲ. ಸೋನಿಯಾ ಮೇಲೆ ಮತ್ತಷ್ಟು ಕೆಂಡ ಕಾರೋಕೆ ಶುರು ಮಾಡಿದ್ರು. ಆದರೂ ಅದನ್ನೆಲ್ಲ ಲೆಕ್ಕಿಸದೆ ತಮ್ಮಷ್ಟಕ್ಕೆ ತಾವಿದುಕೊಂಡ್ರು ಸೋನಿಯಾ. ಮುಂದೆ ನಡೆದದ್ದು ಮಾತ್ರ ಇತಿಹಾಸ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. 1984ರಲ್ಲಿ ಇಂದಿರಾ ಗಾಂಧಿ ಖಲಿಸ್ತಾನ ಭಯೋತ್ಪಾದಕರ ಗುಂಡಿಗೆ ಬಲಿಯಾದರು. ಆಗ ಪಕ್ಷ ಹಾಗೂ ದೇಶದ ನಾಯಕತ್ವವನ್ನ ರಾಜೀವ್ ಗಾಂಧಿ ವಹಿಸಿಕೊಳ್ಬೇಕಾಗಿ ಬಂತು. ಈ ವಿಷಯವನ್ನ ಪತ್ನಿ ಸೋನಿಯಾ ಬಳಿ ರಾಜೀವ್ ತಿಳಿಸಿದಾಗ ನಿಜವಾಗಿ ಅವರು ಖಂಡ ತುಂಡವಾಗಿ ಪ್ರಸ್ತಾಪವನ್ನ ತಿರಸ್ಕರಿಸಿದರು. ಅವರು ನಿಮ್ಮನ್ನು ಕೊಲ್ತಾರೆ ಅಂತ ಗೋಳಾಡಿ ಹತ್ತಿದ್ರು. ರಾಜೀವ್ ಪ್ರಧಾನಿಯಾಗ್ತಾರೆ ಅನ್ನೋ ಸುದ್ದಿ ಸೋನಿಯಾ ಪಾಲಿಗೆ ಮರಣ ದಂಡನೆಯಂತೆ ಭಾಸವಾಗಿತ್ತು. ಈ ವೇಳೆ ರಾಜೀವ್ ಎಷ್ಟೇ ಸಂತೈಸಿ ತಿಳಿ ಹೇಳಿದ್ರೂ ಪತಿ ಪ್ರಧಾನಿಯಾಗುವುದಕ್ಕೆ ಸೋನಿಯಾ ಬಿಲ್ಕುಲ್ ಒಪ್ಪಿರಲಿಲ್ಲ. ರಾಜೀವ್ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಇಲ್ಲ ಇಲ್ಲ ಎನ್ನುತ್ತಾ ಪ್ರವಾಹದಂತೆ ಕಣ್ಣೀರಿಟ್ಟಿದ್ರು. ಮನದಾಳದ ನೋವು, ಭಯ ಕಣ್ಣೀರಾಗಿ ಸ್ಫೋಟವಾಗಿತ್ತು. ಅವತ್ತು ಸೋನಿಯಾ ಹೇಳಿದ್ದ ಮಾತು ನಿಜವಾಗಿ ಹೋಯಿತು. 1991ರ ಮೇ 21ರಂದು ಹತ್ಯೆಯಾಗಿ ಹೋದರು ರಾಜೀವ್ ಗಾಂಧಿ. ನಿಜಕ್ಕೂ ಇದನ್ನ ಸೋನಿಯಾಗೆ ತಡೆದುಕೊಳ್ಳೋಕೆ ಆಗಿರಲಿಲ್ಲ. ವಿಷಯ ಕೇಳಿ ಸೋನಿಯಾ ಪ್ರಜ್ಞೆ ತಪ್ಪಿದಂತೆ ಆಗಿದ್ರು. ಅವತ್ತು ಪ್ರಿಯಾಂಕಾ ಗಾಂಧಿ ಅಮ್ಮನ ರೂಮ್ಗೆ ನುಗ್ಗಿ ಇನ್ಹೇಲರ್ ಮತ್ತು ಔಷಧ ಹುಡುಕಾಡ್ತಾರೆ. ಪ್ರಿಯಾಂಕಾ ಲಿವಿಂಗ್ ರೂಮ್ಗೆ ಬರುವ ವೇಳೆಗೆ ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತಿದ್ದ ಸೋನಿಯಾ ತಲೆ ಹಿಂದಕ್ಕೆ ಬಾಗಿತ್ತು. ಕಣ್ಣುಗಳು ಮೇಲ್ಮುಖವಾಗಿದ್ದುವು. ಬಾಯಿ ತೆರೆದಿತ್ತು. ಉಸಿರಾಟಕ್ಕೆ ಚಡಪಡಿಸುತ್ತಿದ್ರು. ಪ್ರಿಯಾಂಕಾ ತಾಯಿ ಸೋನಿಯಾ ಮೃತಪಟ್ಟಿದ್ದಾರೆಂದು ಭಾವಿಸ್ತಾರೆ. ರಾಜೀವ್ ಹತ್ಯೆಯಾದ ಬಳಿಕ ಸೋನಿಯಾ ಭಾರತ ತೊರೆಯಲು ಬಯಸಿದ್ರು. ಸೋನಿಯಾ ತಾಯಿ, ನೀನು ಯಾವಾಗ ಇಟಲಿಗೆ ಬರ್ತೀಯಾ ಅಂತ ಕೇಳ್ತಾನೆ ಇದ್ರು. ಆದ್ರೆ ಸೋನಿಯಾ ಗಾಂಧಿ ನಿಜಕ್ಕೂ ಗಟ್ಟಿಗಿತ್ತಿ. ಸಕ್ರಿಯ ಎಲ್ಲವನ್ನೂ ನಿಧಾನವಾಗಿ ಸಾವರಿಸಿಕೊಂಡು ಪುಟಿದೆದ್ರು. ಸೋನಿಯಾ ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋ ಒತ್ತಡ ಪಕ್ಷದೊಳಗೆ ಹೆಚ್ಚಾಯಿತು. ಇದರಿಂದ ಕೊನೆಗೆ ರಾಜಕಾರಣಕ್ಕೆ ಕಾಲಿಟ್ರು. ಗೆದ್ದು ಸಂಸದರಾದ್ರು. ಅಷ್ಟೇ ಅಲ್ಲ, ಪಕ್ಷದ ಅಧ್ಯಕ್ಷೆ ಕೂಡ ಆದ್ರು.
ಆದರೆ ರಾಜಕೀಯ ವಿರೋಧಿಗಳು ಕಾಂಗ್ರೆಸ್ ಅಧ್ಯಕ್ಷೆಯ ವಿದೇಶಿ ಮೂಲ ಕೆದಕಿ ಅವರ ಮನಸ್ಸನ್ನ ಬಹಳಷ್ಟು ಘಾಸಿಗೊಳಿಸ್ತಾನೆ ಬಂದರು. ಇನ್ನು 2004ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಭರ್ಜರಿಯಾಗಿ ಗೆದ್ದಿತ್ತು. ಈ ವೇಳೆ ಸೋನಿಯಾ ಗಾಂಧಿ ಪ್ರಧಾನಿಯಾಗಲಿ ಅಂತ ಬಯಸಿತ್ತು. ಆದರೆ ಅವರ ವಿದೇಶಿ ಮೂಲ ಎತ್ಕೊಂಡು ವಿರೋಧಿಸಿದ್ರು. ಅದರಲ್ಲೂ ಬಿಜೆಪಿ ನಾಯಕಿ ದಿವಂಗತ ಸುಷ್ಮಾ ಸ್ವರಾಜ್ ಒಂದು ಹೆಜ್ಜೆ ಮುಂದೆ ಹೋಗಿ, ಒಂದು ವೇಳೆ ಸೋನಿಯಾ ಗಾಂಧಿ ದೇಶದ ಪ್ರಧಾನಿಯಾದ್ರೆ ತಾಯಿ ತಲೆ ಬೋಳಿಸಿಕೊಂಡು ಬಿಳಿ ಸೀರೆ ಉಟ್ಕೊಂಡು ಸಂಸತ್ಗೆ ಬರ್ತೀನಿ ಅಂತ ಹೇಳಿದ್ರು. ಇದರಿಂದ ನಿಜಕ್ಕೂ ಸೋನಿಯಾ ಗಾಂಧಿ ಘಾಸಿಗೊಂಡಿದ್ರು. ಆದರೆ ಭಾರತದ ಸಂವಿಧಾನದ ಪ್ರಕಾರ ಭಾರತದ ಪೌರತ್ವ ಹೊಂದಿರುವ ಯಾರು ಬೇಕಾದರೂ ಪ್ರಧಾನಿಯಾಗಬಹುದು. ಸೋನಿಯಾ ಗಾಂಧಿ ಅವರು 1983ರಲ್ಲೇ ಭಾರತದ ಪೌರತ್ವ ಪಡೆದಿದ್ರು. ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೇ ತಮ್ಮ ಟರ್ನಿಂಗ್ ಪಾಯಿಂಟ್ಸ್ ಪುಸ್ತಕದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಪ್ರಧಾನಿಯಾಗಿ ನೇಮಿಸಲು ನನಗೆ ಯಾವುದೇ ಕಾನೂನು ಅಡ್ಡಿ ಇರಲಿಲ್ಲ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಮತ್ತೊಂದು ಸಂದರ್ಭದಲ್ಲಿ ಅಂದರೆ 2004ರಲ್ಲಿ ಬಿಜೆಪಿ ಮುಖಂಡ LK ಅಡ್ವಾಣಿ ಭಾರತ್ ಉದಯ್ ಸಮಾವೇಶ ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಭಾಗವಹಿಸಿದರು. ಅಂದು ಮೋದಿ ಸೋನಿಯಾರನ್ನ ಜರ್ಸಿ ಹಸು ಅಂದಿದ್ರು. ಇದು ವ್ಯಾಪಕ ಟೀಕೆಗೆ ಕಾರಣವಾಗಿತ್ತು ಕೂಡ. ಸೋನಿಯಾ ಗಾಂಧಿ ಒಬ್ಬರು ವಿದೇಶಿಗರು, ಅಲ್ಲಿಂದ ಬಂದವರೇ ಇಲ್ಲಿನ ಸೊಸೆಯಾದ್ರು, ಸಂಸದೆಯಾದ್ರು, ಪಕ್ಷದ ಅಧ್ಯಕ್ಷೆಯಾದ್ರು. ಇಲ್ಲಿ ಇವರನ್ನ ನಾವು ಹೊಗಳಿ ಅಟ್ಟಕ್ಕೇರಿಸುತ್ತಿಲ್ಲ, ಇಲ್ಲ ಅವರ ಪರವಾಗಿ ಪ್ರಚಾರ ಕೂಡ ಮಾಡ್ತಿಲ್ಲ. ಬದಲಿಗೆ ಒಬ್ಬ ಹೆಣ್ಣು ಮಗಳಾಗಿ ಸೋನಿಯಾ ಗಾಂಧಿ, ಅದರಲ್ಲೂ ಒಬ್ಬ ವಿದೇಶಿಗಳಾಗಿ ಬಂದು ಏನೆಲ್ಲ ಸವಾಲುಗಳನ್ನು ಎದುರಿಸಿದ್ರು, ಹೇಗೆ ರಾಜಕಾರಣದಲ್ಲಿ ಮುಂದೆ ಬಂದರು ಅನ್ನೋದನ್ನ ಹೇಳೋದಕ್ಕಷ್ಟೇ. ಇವಿಷ್ಟು ಸೋನಿಯಾ ಗಾಂಧಿಯ ರಾಜಕೀಯ ಜೀವನದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.